ಕರ್ನಾಟಕ ರಾಜ್ಯ ಗ್ರಾಮ ಆಡಳಿತಾಧಿಕಾರಿಗಳ ಸಂಘ ತಾಲೂಕು ಘಟಕ ಕಿತ್ತೂರು ವತಿಯಿಂದ ಏನು ನಮ್ಮ ರಾಜ್ಯ ಸಂಘದ ನಿರ್ದೇಶನದಂತೆ ದಿನಾಂಕ 10/2/25 ಸೋಮವಾರದಿಂದ ನಾವು ಅನಿರ್ದಿಷ್ಟಾವಧಿಯ 2ನೇ ಹಂತದ ಮುಷ್ಕರವನ್ನು ಪ್ರಾರಂಭ ಮಾಡಿದ್ದೀವಿ. ಮುಷ್ಕರ ಏನಂದರೆ, ನಾವು 4 ತಿಂಗಳ ಹಿಂದೆ ಮೊದಲನೇ ಹಂತದ ಒಂದು ಮುಷ್ಕರವನ್ನು ನಮ್ಮ ವೃಂದ ಸಂಘದ ವಿವಿಧ ಬೇಡಿಕೆಗಳನ್ನ ಈಡೇರಿಸೋ ಒಂದು ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿಯನ್ನು ಮಾಡಿ ಮೊದಲನೇ ಒಂದು ಮುಷ್ಕರವನ್ನು ಕೈಗೊಂಡಿದ್ವಿ. ಆ ಒಂದು ಮುಷ್ಕರದ ನಂತರ ನಮ್ಮ ಸಾಕಷ್ಟು ಬೇಡಿಕೆಗಳನ್ನ ಈಡೇರಿಸೋದಾಗಿ ಸರ್ಕಾರ ಒಂದು ಭರವಸೆಯನ್ನು ನೀಡಿತ್ತು. ಆದರೆ ಯಾವುದೇ ಒಂದು ಬೇಡಿಕೆಯನ್ನು ಸಹ ಸರ್ಕಾರ ಈಡೇರಿಸದೇ ಇರೋದರಿಂದ, ಹಾಗೆ ಆ ಬೇಡಿಕೆಗಳನ್ನ ಈಡೇರಿಸೋ ನಿಟ್ಟಿನಲ್ಲಿ ಒಂದು ಸಮಿತಿಯನ್ನು ಸಹ ಸರ್ಕಾರ ರಚನೆ ಮಾಡಿತ್ತು. ಆ ಸಮಿತಿ ಇದುವರೆಗೂ ಸಹ ಯಾವುದೇ ಒಂದು ಸಭೆಯನ್ನು ಕರೆದಿದ್ದಿಲ್ಲ. ಆದ್ದರಿಂದ ಈ ಒಂದು ಅನಿವಾರ್ಯವಾಗಿ 2ನೇ ಹಂತದ ಒಂದು ಮುಷ್ಕರವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಮ್ಮ ಪ್ರಮುಖ ಬೇಡಿಕೆಗಳೇನೆಂದರೆ, ಏನು ಸರ್ಕಾರ ವಿವಿಧ ಯೋಜನೆಗಳನ್ನ ರೈತ ಬಾಂಧವರಿಗೆ ಕೆಳಮಟ್ಟದಲ್ಲಿ ತಲುಪಿಸ್ತಕ್ಕಂಥ ನಮ್ಮ ಏನು ಗ್ರಾಮ ಆಡಳಿತಾಧಿಕಾರಿಗಳ ವೃಂದ ಇದೆ, ನಮ್ಮ ಮುಖಾಂತರ ತಲುಪಿಸ್ತಾ ಇದೆ. ಆದರೆ ಯಾವುದೇ ಯೋಜನೆಯನ್ನು ಅವರಿಗೆ ತಲುಪಿಸಲಿಕ್ಕೆ ಅಗತ್ಯವಾಗಿರ್ತಕ್ಕಂಥ ಏನು ಸೌಲಭ್ಯ ಸಲಕರಣೆಗಳನ್ನ ನಮಗೆ ಇದುವರೆಗೂ ಸಹ ಒದಗಿಸಿಲ್ಲ. ಎಲ್ಲ ನಮ್ಮ ಸ್ವಂತ ಖರ್ಚು, ನಮ್ಮ ಸ್ವಂತ ಮೊಬೈಲು ಇದ್ರ ಮುಖಾಂತರ ನಾವು ನಿರ್ವಹಿಸ್ತಾ ಇರತಕ್ಕಂಥದ್ದು. ನಮಗೆ ಅಗತ್ಯವಾಗಿರ್ತಕ್ಕಂಥ ಒಂದು ಸುಸಜ್ಜಿತವಾದಂತಹ ನಮ್ಮ ಕೇಂದ್ರ ಸ್ಥಾನದಲ್ಲಿ ಕಚೇರಿಯನ್ನು ನಿರ್ಮಾಣ ಮಾಡಿಕೊಡ್ಬೇಕು, ಒಂದು ಕಂಪ್ಯೂಟರನ್ನು ವ್ಯವಸ್ಥೆ ಮಾಡಿಕೊಡ್ಬೇಕು. ಹಾಗೆ ಎಲ್ಲ ಕೆಲಸನೂ ಸಹ GPS ಆಧಾರಿತವಾಗಿ ನಮಗೆ ಫೀಲ್ಡ್ನಲ್ಲಿ ರಿಪೋರ್ಟ್ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಮಾಡಿದೆ. ಆದರೆ ಅದಕ್ಕೆ ಸಂಬಂಧಪಟ್ಟಂಗೆ ನಮಗೆ ಒಂದು ಮೊಬೈಲ್ ಮತ್ತು ಸಿಮ್ ಕಾರ್ಡ್, ಅದಕ್ಕೆ ಸಂಬಂಧಪಟ್ಟಂಗೆ ಡಾಟಾವನ್ನು ನೀಡಿ ಆ ಸೌಲಭ್ಯವನ್ನು ಕೊಟ್ಟು ತದನಂತರ ನಮ್ಮಿಂದ ಆ ಕೆಲಸವನ್ನು ಕೇಳಬೇಕು ಅಂತ ಹೇಳಿ ನಾವು ಈ ಮುಖಾಂತರ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಇನ್ನೂ ಸಾಕಷ್ಟು ಸುಮಾರು 23 ಬೇಡಿಕೆಗಳಿದೆ. ಅದರಲ್ಲಿ ಮತ್ತೆ ಪ್ರಮುಖವಾದ ಬೇಡಿಕೆ ಏನಂದರೆ, ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳಿಗೆ 20 ರಿಂದ 25 ವರ್ಷ ಕನಿಷ್ಠ ಸೇವೆ, 20 ರಿಂದ 25 ವರ್ಷ ಸೇವೆ ಸಲ್ಲಿಸಿದ್ರು ಸಹ ಪದೋನ್ನತಿಯ ಭಾಗ್ಯ ಇಲ್ಲ. ಆದ್ದರಿಂದ ಸರ್ಕಾರ ವಿವಿಧ ಏನು ನಮ್ಮ ಮೇಲ್ಮಟ್ಟದ ಅಧಿಕಾರಿ ವೃಂದ ಅಂದರೆ FDA ಅಥವಾ ಸಮಾನಾಂತರವಾಗಿ ಕಂದಾಯ ತನಿಖಾಧಿಕಾರಿಗಳು ಬರ್ತಾರೆ, ಆ ಒಂದು ಸಂಖ್ಯಾಬಲವನ್ನು ಹೆಚ್ಚು ಮಾಡಿ ನಮಗೆ ಅಲ್ಲಿ ಪದೋನ್ನತಿಗೆ ಅವಕಾಶ ಆಗೋ ರೀತಿಯಲ್ಲಿ ಸರ್ಕಾರ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ನಾವು ಸರ್ಕಾರವನ್ನು ಈ ಮುಖಾಂತರ ಒತ್ತಾಯ ಮಾಡ್ತೇವೆ. ಹಾಗೆ ಅಥವಾ ಅದು ಸಾಧ್ಯ ಆಗಲಿಲ್ಲ ಅಂದರೆ ನಮ್ಮಲ್ಲಿ ಏನು ಪೊಲೀಸ್ ಇಲಾಖೆಯಲ್ಲಿ ಇರ್ತಕ್ಕಂಥ ಏನು 10 ವರ್ಷಗಳಿಗೆ ಕಡ್ಡಾಯವಾಗಿ ಏನು ಪ್ರಮೋಷನ್ನು ಆಗೋ ರೀತಿಯಲ್ಲಿ ಏನು ಅವರ ವೇತನದಲ್ಲಿ ಸ್ಕೇಲ್ ಚೇಂಜ್ ಆಗುತ್ತೆ, ಅದೇ ರೀತಿ ನಮಗೂ ಸಹ ಕನಿಷ್ಠ 10 ವರ್ಷ ಸೇವೆ ಸಲ್ಲಿಸಿರೋರಿಗೆ ಅದೇ ಹುದ್ದೆನಲ್ಲಿ ಗ್ರೇಡ್ 1 ಅಥವಾ ಗ್ರೇಡ್ 2 ಹುದ್ದೆ ಅಂತ ಸೃಷ್ಟಿ ಮಾಡಿ ಆ ಮುಖಾಂತರನಾದರೂ ನಮಗೆ ಪದೋನ್ನತಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ನಾವು ಸರ್ಕಾರವನ್ನು ಒತ್ತಾಯ ಮಾಡ್ತೇವೆ. ಹಾಗೆ ನಮ್ಮ ಇನ್ನೊಂದು ಬೇಡಿಕೆ ಅಂದರೆ ಪ್ರಮುಖವಾದ್ದು ವರ್ಗಾವಣೆ. ನಮ್ಮ ಏನು ಗ್ರಾಮ ಆಡಳಿತಾಧಿಕಾರಿಗಳಿದ್ದಾರೆ ಅವರಿಗೆ ಅಂತರ್ಜಿಲ್ಲಾ ವರ್ಗಾವಣೆ ಈ ಹಿಂದೆ 4 ವರ್ಷಗಳ ಹಿಂದೆ ಅದು ಜಾರಿಯಲ್ಲಿತ್ತು. ಆದರೆ 4 ವರ್ಷಗಳ ಹಿಂದೆ ಏನು ರೂಲ್ 16A ಅನ್ನೋದನ್ನು ಅವರು ಸ್ಟಾಪ್ ಮಾಡಿದ್ರಿಂದ ಇದುವರೆಗೂ ಸಹ ನಮ್ಮ ಯಾವುದೇ ಗ್ರಾಮ ಆಡಳಿತಾಧಿಕಾರಿ ಅವರ ಒಂದು ತಂದೆ ತಾಯಿಯನ್ನು ವಯೋವೃದ್ಧರನ್ನು, ಏಕೆಂದರೆ ಇರ್ತಕ್ಕಂಥ ಎಲ್ಲರಿಗೂ ವಯೋವೃದ್ಧ ತಂದೆ ತಾಯಿ ಇರ್ತಕ್ಕಂಥವ್ರು, ಅವರಿಗೆ ಅನಾರೋಗ್ಯ ಇರ್ತದೆ ಅಥವಾ ಚಿಕ್ಕ ಮಕ್ಕಳು ಇರುವಂಥವ್ರು ಇದ್ದಾರೆ, ಸಂಸಾರವನ್ನು ಬಿಟ್ಟು ಇಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇದ್ದಾರೆ. ಅಂಥವ್ರಿಗೆ ಏನು ವರ್ಗಾವಣೆ ಒಂದು ಅವಕಾಶ ಇಲ್ಲದೆ ಇರೋದ್ರಿಂದ ಆ ವರ್ಗಾವಣೆಯನ್ನು ಕೂಡಲೇ ಸರ್ಕಾರ ಕಲ್ಪಿಸ್ಕೊಡ್ಬೇಕು ಅನ್ನೋ ಒಂದು ಬೇಡಿಕೆಯನ್ನು ಸಹ ಇಟ್ಟಿದ್ದೇವೆ. ಹಾಗೆ ಏನು ಸರ್ಕಾರ ಒಂದು ಕೆಲವು ಯೋಜನೆ ಹೊಸದಾಗಿ ಈ ಪೌತಿ ಖಾತಾ ಆಂದೋಲನ ಅನ್ನೋದನ್ನು ಜಾರಿ ಮಾಡಬೇಕು ಅಂತ ಇದೆ. ಅದರಲ್ಲಿ ಸಾಕಷ್ಟು ಸಮಸ್ಯೆಗಳಿದೆ. ನಾವು ಆ ಸಾಕಷ್ಟು ಸಮಸ್ಯೆಗಳಿಗೆ ಪೂರಕವಾಗಿ ಏನು ವ್ಯವಸ್ಥೆ ಆಗಬೇಕು ಅದನ್ನು ಒಂದು ಆದೇಶ ರೂಪದಲ್ಲಿ ಮಾಡಿ ತದನಂತರ ಏನು ಆ ಪೌತಿ ಖಾತೆ ಆಂದೋಲನ ಇದೆ ಅದನ್ನು ಜಾರಿ ಮಾಡಿ ಅಂತ ಕೇಳ್ತಾ ಇದ್ದೀವಿ. ಹಾಗೆ ಆ ಪೌತಿ ಖಾತಾ ಆಂದೋಲನವೂ ಸಹ ಏನು ನಮ್ಮ ಮೊಬೈಲ್ ತಂತ್ರಾಂಶ ಮುಖಾಂತರ ಮಾಡಬೇಕು ಅಂತ ಇದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ಮೊಬೈಲ್ ವ್ಯವಸ್ಥೆಯನ್ನು ಮಾಡಿ ತದನಂತರ ಅವರು ಆಂದೋಲನವನ್ನು ಶುರು ಮಾಡಲಿ, ಆನಂತರ ನಾವು ಮಾಡಲಿಕ್ಕೆ ಸಿದ್ಧ ಇದ್ದೀವಿ. ಹಾಗೆ ಅದರಲ್ಲಿ ಏನು ನ್ಯೂನತೆಗಳಾಗ್ಬೋದು,
ಕೆಲವು ನಮ್ಮ ಮೇಲೆ ದುಷ್ಪರಿಣಾಮ ಬೀರೋ ರೀತಿಯಲ್ಲಿ ತಪ್ಪು ಮಾಹಿತಿಯನ್ನು ನೀಡಿ ಖಾತೆ ಬದಲಾವಣೆ ಮಾಡಿಸ್ಕೊಳ್ತಕ್ಕಂಥದ್ದಿರ್ಬೋದು. ಅದರಿಂದ ನಮ್ಮ ಮೇಲೆ ಕ್ರಿಮಿನಲ್ ಪ್ರಕರಣಗಳನ್ನು ದಾಖಲಾಗ್ತಕ್ಕಂಥ ಇರ್ಬೋದು. ಅವನ್ನೆಲ್ಲ ಒಂದು ತಪ್ಪಿಸೋ ರೀತಿಯಲ್ಲಿ ಸರ್ಕಾರ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿ ತದನಂತರ ನಮ್ಮಿಂದ ಆ ಕೆಲಸವನ್ನು ಕೇಳಲಿ ಅಂತ ಹೇಳಿ ನಾವು ಈ ಮುಖಾಂತರ ಸರ್ಕಾರವನ್ನು ಆಗ್ರಹಿಸ್ತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ಏನು ನಾವು ಪ್ರತಿನಿತ್ಯ ಎಕ್ಸಿಕ್ಯೂಟಿವ್ ಓಡಾಡಿಕೊಂಡು ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿನಿತ್ಯ ಇತ್ತೀಚೆಗೆ ವೆಹಿಕಲ್ ಇಲ್ಲದೆ ನಾವು ಓಡಾಡೋಕ್ಕಾಗಲ್ಲ, ಅಥವಾ ನಡ್ಕೊಂಡು ಈ ಥರ ಹೋದರೆ ತುಂಬ ದಿನಗಳಾಗ್ತದೆ ಕೆಲಸ ಮಾಡಲಿಕ್ಕೆ. ಹಾಗೆ ನಾವೇ ಪ್ರತಿನಿತ್ಯ ನಮ್ಮ ಕೈನಿಂದ ಪೆಟ್ರೋಲು ಖರ್ಚು ಮಾಡಿಕೊಂಡು ನಮ್ಮ ಬೈಕ್ಗಳಲ್ಲಿ ಓಡಾಡಿಕೊಂಡು ಏನು ಸ್ಥಳಗಳಿಗೆ ಹೋಗಿ ಬರ್ತಕ್ಕಂಥದ್ದು, ಅಲ್ಲಿಂದ ಪ್ರಾಥಮಿಕ ವರದಿಯನ್ನು ತಯಾರು ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ದೀವಿ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ಕೇವಲ 500 ರೂಪಾಯಿಗಳ ನಮಗೆ ಪ್ರಯಾಣ ಭತ್ಯೆಯನ್ನು ನೀಡ್ತಾ ಇದ್ದಾರೆ. ಅದನ್ನು ಕನಿಷ್ಠ 5,000 ರೂಪಾಯಿಗಳಿಗೆ ಏರಿಕೆಯನ್ನು ಮಾಡಿ ಕೊಡಬೇಕು ಅಂತ ಹೇಳಿ ನಾವು ನಮ್ಮ ಬೇಡಿಕೆಯನ್ನು ಇಟ್ಟಿದ್ದೇವೆ. ಹಾಗೆ